ನಿಖಿಲ್ ಸ್ಪರ್ಧೆಗೆ ಜೆಡಿಎಸ್ ನಾಯಕರಲ್ಲೇ ಅಸಮಾಧಾನ ವ್ಯಕ್ತವಾಗಿದೆ. ನಿಖಿಲ್ ಸ್ಪರ್ಧೆಯಿಂದ ಪಕ್ಷಕ್ಕೆ ಹಿನ್ನಡೆಯಾಗುವಂತಹ ಆತಂಕವನ್ನ ಈಗ ಜೆಡಿಎಸ್ ನಾಯಕರೇ ವ್ಯಕ್ತಪಡಿಸ್ತಾ ಇದ್ದು, ನಿಖಿಲ್ ಸ್ಪರ್ಧೆಗೆ ಕೆಲ ಜೆಡಿಎಸ್ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ನಿಖಿಲ್ ಬದಲು ಬೇರೆ ಅಭ್ಯರ್ಥಿ ಸ್ಪರ್ಧಿಸಿದ್ರೆ ಉತ್ತಮ ಅನ್ನುವಂತಹ ಅಭಿಪ್ರಾಯ ಜೆಡಿಎಸ್ ನಾಯಕರಲ್ಲೇ ಮೂಡಿಬಂದಿದ್ದು, ಈ ಬಗ್ಗೆ ಜೆಡಿಎಸ್ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ನಿಖಿಲ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅಸಮಾಧಾನದ ಹಿನ್ನೆಲೆಯಲ್ಲಿ ಆತಂಕವನ್ನ ಈಗ ನಾಯಕರು ವ್ಯಕ್ತಪಡಿಸಿದ್ದು, ಮಂಡ್ಯ ಜನರಿಂದಲೇ ನಿಖಿಲ್ ಬಗ್ಗೆ ಅಪಸ್ವರ ಎದ್ದಿದ್ದು ಪಕ್ಷದಲ್ಲಿ ಈಗ ಆತಂಕ ಹೆಚ್ಚಿದೆ. ಇನ್ನು ನಿಖಿಲ್ ಸ್ಪರ್ಧೆಗೆ ಈಗ ಜೆಡಿಎಸ್ ನಾಯಕರಲ್ಲೇ ಅಸಮಾಧಾನ ಉಂಟಾಗಿದೆ ಅನ್ನುವಂತಹ ಮಾಹಿತಿ. ನಿಖಿಲ್ ಸ್ಪರ್ಧೆಯಿಂದ ಪಕ್ಷಕ್ಕೆ ಹಿನ್ನಡೆಯಾಗುವಂತಹ ಆತಂಕ ವ್ಯಕ್ತವಾಗಿದ್ದು, ನಿಖಿಲ್ ಸ್ಪರ್ಧೆಗೆ ಕೆಲ ಜೆಡಿಎಸ್ ಮುಖಂಡರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ನಿಖಿಲ್ ಬದಲು ಬೇರೆ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರೆ ಉತ್ತಮ ಅನ್ನುವಂತಹ ಭಾವನೆ ಜೆಡಿಎಸ್ ನಾಯಕರಲ್ಲಿ ಇದೆ ಅಂತ ಹೇಳಲಾಗಿದ್ದು, ಈ ಬಗ್ಗೆ ಜೆಡಿಎಸ್ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆ ಕೂಡ ನಡೀತಾ ಇದೆ. ಈಗಾಗಲೇ ನಿಖಿಲ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದ್ದು, ಈ ಹಿನ್ನೆಲೆಯಲ್ಲೇ ಈಗ ನಾಯಕರು ಆತಂಕ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಮಂಡ್ಯದ ಜನರಿಂದಲೇ ನಿಖಿಲ್ ಬಗ್ಗೆ ಅಪಸ್ವರ ಕೇಳಿ ಬರ್ತಾ ಇದ್ದು, ಪಕ್ಷದಲ್ಲಿ ಈ ಸಂಬಂಧ ಈಗ ಆತಂಕ ಹೆಚ್ಚಿದೆ. ಇನ್ನು ನಿಖಿಲ್ ಅನ್ನ ಮಂಡ್ಯದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಆಗಿದೆ ಜೆಡಿಎಸ್ನಿಂದ. ಆದರೆ ಈಗ ನಿಖಿಲ್ ಸ್ಪರ್ಧೆ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಜೆಡಿಎಸ್ ವಲಯದಲ್ಲಿ ಅನ್ನುವಂತಹ ಮಾಹಿತಿ. ಸ್ವತಃ ಜೆಡಿಎಸ್ ಮುಖಂಡರೇ ನಿಖಿಲ್ ಸ್ಪರ್ಧೆ ಬೇಡ ಅನ್ನುವಂತಹ ಅಭಿಪ್ರಾಯ ಮುಂದಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಿಖಿಲ್ ಸ್ಪರ್ಧೆ ಬಗ್ಗೆ ಜೆಡಿಎಸ್ ಮುಖಂಡರಲ್ಲಿ ಅಸಮಾಧಾನ ಇದೆ ಅಂತ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಜೆಡಿಎಸ್ನಲ್ಲಿ? ಸುಕನ್ಯ, ಈಗಾಗಲೇ ಮಂಡ್ಯದಲ್ಲಿ ಮಂಡ್ಯ ಚುನಾವಣಾ ಕ್ಷೇತ್ರ ಎಂದೇ ಸಾಕಷ್ಟು ರಣರಂಗವಾಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಕೇಳ್ಪಟ್ಟಾಗಿಂದ ಯಾಕೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ, ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಕುಟುಂಬ ರಾಜಕಾರಣ ನಡೀತಾ ಇದೆ ಅನ್ನೋ ಮಾತುಗಳು ಅಲ್ಲಿ ಮಂಡ್ಯ ಲೋಕಸಭಾ ಏನ್ ಜನರು ಇರ್ತಾರೆ ಅಲ್ಲಿನ ಕ್ಷೇತ್ರದ ಜನರಿಂದ ಕೇಳ್ಬರ್ತಾ ಇದೆ. ಆದ ನಂತರದ ಈಗಾಗಲೇ ಜೆಡಿಎಸ್ ಪಾಳ್ಯದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಸಾಕಷ್ಟು ಚರ್ಚೆ ಆಗ್ತದೆ. ಯಾಕಂದ್ರೆ ಕಳೆದ 4-5 ದಿನಗಳಿಂದ ನೋಡ್ತಾ ಇದ್ರೆ ಸುಮಲತಾ ಅವರ ಒಂದು ಅನುಕಂಪದ ಅಲೆ ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಮತ್ತಷ್ಟು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಚುನಾವಣೆ ಎದುರಿಸೋದು ಬೇಡ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರೋದು. ಅದರ ನಡುವೆ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬೇಡ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ದಳಪತಿಗಳಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿದೆ. ಮತ್ತೆ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿರುವಂತದ್ದು. ಈಗ ತಕ್ಷಣಕ್ಕೆ ಏನು ನಿಖಿಲ್ ಕುಮಾರಸ್ವಾಮಿ ಅಗತ್ಯ ಇರಲಿಲ್ಲ ಸ್ಪರ್ಧೆ ಮಾಡುವಂತದ್ದು, ಯಾರಾದ್ರೂ ಉತ್ತಮವಾದ ಕ್ಯಾಂಡಿಡೇಟ್ ನ ಕೊಡಬಹುದಿತ್ತು. ಆ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅದೆಲ್ಲ ಹಿನ್ನಡೆಯನ್ನ ಬಿಜೆಪಿಯವರು ಬಂಡವಾಳಾಗಿ ಮಾಡ್ಕೊಂಡು ಅಲ್ಲಿ ಆ ಒಂದು ಕ್ಷೇತ್ರದಿಂದ ಅವರ ಒಂದು ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜೆಡಿಎಸ್ ನ ಪ್ರಮುಖ ನಾಯಕರು ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಮತ್ತೆ ಬೇಸರ ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಮುಖ್ಯವಾಗಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯಿಂದ ಸುಮಲತೆಗೆ ಹೆಚ್ಚಿನ ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ಆ ಒಂದು ಭಾಗದಲ್ಲಿ ಪಕ್ಷ ಸಂಘಟನೆ ನಮಗೆ ಕಷ್ಟವಾಗುತ್ತೆ ಅನ್ನೋ ವಿಚಾರವಾಗಿ ಸಾಕಷ್ಟು ಬೇಸರ ವ್ಯಕ್ತಪಡಿಸಿರುವಂತಹ ದಳಪತಿಗಳು ಸಂಪೂರ್ಣವಾಗಿ ಕಳೆದ 2 ದಿನಗಳಿಂದ ಕೂಡ ಈ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರವಾಗಿ ಬಿಸಿ ಬಿಸಿ ಚರ್ಚೆ ಕೂಡ ನಡೀತಾ ಇರುವಂತದ್ದು ದಳಪತಿಗಳ ಅಂಗಳದಲ್ಲಿ. ಸುಕನ್ಯಾ, ಧನ್ಯವಾದ ಸುನಿಲ್.